ಆತ್ಮೀಯ ಎಲ್ಲ ಭಕ್ತ ವೃಂದಕ್ಕೆ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀವಿ. ಯಾವುದೇ ದೇವಸ್ಥಾನದ ಒಂದು ರಥಬೀದಿ ಅಂತ ಹೇಳಿದ್ರೆ ಅದರದ್ದೇ ಆದಂತಹ ಒಂದು ಪಾವಿತ್ರ್ಯತೆ ಇರ್ತದೆ, ಅದರದ್ದೇ ಆದಂತಹ ಒಂದು ನಿಯಮ ಇರ್ತದೆ. ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತರು ಕೂಡ ಆ ರಥಬೀದಿಯನ್ನು ಒಂದು ಶ್ರದ್ಧೆಯ ತಾಣವನ್ನಾಗಿ ತುಂಬ ಗೌರವಿಸ್ತಾರೆ. ಕಾರಣ ಪ್ರತಿನಿತ್ಯದಲ್ಲಿ ಅದೇ ಮಾರ್ಗದಲ್ಲಿ ಉತ್ಸವ ನಡೀತದೆ, ಸಾಧಕರು ಹೋಗ್ತಾರೆ, ಪೀಠಾಧಿಪತಿಗಳು ಹೋಗ್ತಾರೆ. ಅನೇಕ ಹಿನ್ನೆಲೆಯಲ್ಲಿ ಅದು ಪವಿತ್ರವಾದ ಭೂಪ್ರದೇಶ. ಇಂತಹ ಭೂಪ್ರದೇಶದಲ್ಲಿ ರಥಬೀದಿಯಲ್ಲಿ ನಮ್ಮದೇ ಆದ ಒಂದು ಸ್ವಾರ್ಥದಲ್ಲಿ, ನಮ್ಮದೇ ಆದಂಥ ಒಂದು ಕಲ್ಪನೆಯಲ್ಲಿ ಆ ವಿಡಿಯೋ ಮಾಡುವಂಥದ್ದು, ಅದರಲ್ಲೂ ಕೂಡ ಅತ್ಯಂತ ಅಶಾಸ್ತ್ರೀಯವಾದಂತಹ ವಿಡಿಯೋಗಳನ್ನು ಮಾಡುವ ಮೂಲಕ ಆ ಒಂದು ಪವಿತ್ರ ಸ್ಥಾನಕ್ಕೆ ಅವಮಾನ ಮಾಡುವಂತಹ ಕಾರ್ಯಗಳು ನಡೀತಾ ಇದೆ. ಇದನ್ನು ಬಹಳ ಉಗ್ರವಾಗಿ ತಡಿಬೇಕಾಗಿದೆ, ಪ್ರತಿಭಟಿಸಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಧಾರ್ಮಿಕ ಪ್ರಜ್ಞೆ ಜಾಗೃತವಾಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಅಧಾರ್ಮಿಕರ ಅಟ್ಟಹಾಸವು ಬೆಳೀತಾ ಇದೆ. ಉಡುಪಿಯ ಕೃಷ್ಣ ಮಠದ ರಥಬೀದಿಯಲ್ಲಿ ಪ್ರತಿನಿತ್ಯ ಅಷ್ಟಮಠದ ಯತಿಗಳು ಸಂಚಾರ ಮಾಡ್ತಾರೆ, ಕೃಷ್ಣನ ಉತ್ಸವ ನಡೀತದೆ, ಭಜನೆ ನಡೀತದೆ. ಈ ಎಲ್ಲ ಹಿನ್ನೆಲೆಯ ಪವಿತ್ರವಾದಂತಹ ಉಡುಪಿಯ ರಥಬೀದಿಯಲ್ಲಿ ಇತ್ತೀಚೆಗೆ ಕೆಲವು ಅವರ ಯಾವ ಹಿನ್ನೆಲೆಯಲ್ಲಿ ಗೊತ್ತಾಗಲ್ಲ, ಬೆಳಿಗ್ಗೆಯಿಂದಲೇ ತಮ್ಮ ವೈಯಕ್ತಿಕವಾದಂತಹ ಒಂದು ಪ್ರೀತಿಯ ಸಲ್ಲಾಪದ ವಿಡಿಯೋಗಳನ್ನು ಮಾಡುವ ಅತ್ಯಂತ ನೀಚವಾದ ಕೃತ್ಯಗಳಿಗೆ ಅವರೆಲ್ಲ ಅಲ್ಲಿ ಇಳಿದಿದ್ದಾರೆ. ಯಾತ್ರಿಕರು ಆಗಮಿಸುವವರಿಗೆ, ಪೀಠಾಧಿಪತಿಗಳಿಗೆ, ಅವರಿಗೆಲ್ಲ ಮುಜುಗರವಾಗುವ ಹಾಗೆ ಎಷ್ಟೋ ಜನ ತಲೆ ತಗ್ಗಿಸಿ ನಡೆಯುವಂತಹದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಪರ್ಯಾಯ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಅತ್ಯಂತ ಉಗ್ರವಾಗಿ ಖಂಡಿಸಿದ್ದಾರೆ. ಅಂತಹ ಯಾವುದೇ ಅನೈತಿಕವಾದ ಅಥವಾ ಅಶಾಸ್ತ್ರೀಯವಾದ ವಿಡಿಯೋ ಚಿತ್ರೀಕರಣಗಳು ರಥಬೀದಿಯಲ್ಲಿ, ರಥದ ಮುಂದೆ, ಕೃಷ್ಣ ಮಠದ ಮುಂದೆ ಅಥವಾ ರಥಬೀದಿಯ ಬೇರೆ ಬೇರೆ ಮಾರ್ಗಗಳಲ್ಲಿ ಅದು ಆಗದೇ ಇರುವ ಹಾಗೆ ಸಾರ್ವಜನಿಕರೂ ಕೂಡ ಕೈ ಜೋಡಿಸಬೇಕು. ಇದು ಪರ್ಯಾಯ ಮಠದ ಅತ್ಯಂತ ಕಳಕಳಿಯ ಒಂದು ಮನವಿಯಾಗಿದೆ. ಇದು ಕೇವಲ ಉಡುಪಿ ಅಂತಲ್ಲ, ಇನ್ನು ಮುಂದೆ ಯಾವ ರಥಬೀದಿಯಲ್ಲೂ ಕೂಡ ಈ ರೀತಿಯ ಚಟುವಟಿಕೆಗಳು, ವಿಡಿಯೋ ತೆಗೆಯುವ ಮೂಲಕ ಒಂದು ಶಾಸ್ತ್ರ ವಿರುದ್ಧವಾದಂತಹ ಅನೈತಿಕ ಕಾರ್ಯಗಳಿಗೆ ಆಸ್ಪದ ಕೊಡಬಾರದು. ಅದನ್ನು ನಾವೆಲ್ಲರೂ ಕೂಡ ತಡೆಗಟ್ಟುವ ಮೂಲಕ ರಥಬೀದಿಯ ಪಾವಿತ್ರ್ಯತೆಯನ್ನು ಸಂರಕ್ಷಿಸೋಣ ಅಂತ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ.